Voice of Kannadiga News, Pulse of the Public. ತಾಲೂಕಿನ ಕೋಡಿಮಠದ ಮಹಾಸಂಸ್ಥಾನದಲ್ಲಿ ಮಹದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಮಠದ ಉತ್ತರಾಧಿಕಾರಿ ಚೇತನ್ ಮರಿದೇವರು ಹಾರನಹಳ್ಳಿ ಗ್ರಾಮದಲ್ಲಿ ಮಠದ ಸಂಪ್ರದಾಯದಂತೆ ಭಿಕ್ಷಾಟನೆ ನಡೆಸಿದರು. ಸುಕ್ಷೇತ್ರ ಹಾರನಹಳ್ಳಿ ಕೋಡಿಮಠದಲ್ಲಿ ನಡೆಯುತ್ತಿರುವ ಮಹದೇಶ್ವರ ಜಾತ್ರೆಗೆ ಶ್ರೀಗಳು ಹಾರನಹಳ್ಳಿ ಗ್ರಾಮಕ್ಕೆ ಪ್ರವೇಶಿಸುವ ಮುನ್ನ ಗ್ರಾಮಸ್ಥರು ರಸ್ತೆಗಳನ್ನು ತಳಿರು ತೋರಣಗಳಿಂದ ಶೃಂಗರಿಸಿದರು. ಭಿಕ್ಷಾಟನೆಗೆ ಹಾಗೂ ಪಾದಪೂಜೆಗೆ ಆಗಮಿಸಿದಾಗ ಶ್ರೀಗಳಿಗೆ ಭವ್ಯ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಮೆರವಣಿಗೆ ಮೂಲಕ ಸಾಗಿದ ಶ್ರೀಗಳು ಪ್ರತಿ ಮನೆಗಳಲ್ಲಿ ಪಾದಪೂಜೆ ಪಡೆದು ಭಿಕ್ಷಾಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಹಿರಿಯ ಶ್ರೀಗಳು ಅನಾದಿ ಕಾಲದಿಂದಲೂ ಗ್ರಾಮಗಳಲ್ಲಿ ಭಿಕ್ಷಾಟನೆ ಮಾಡಿ ಮಠಕ್ಕೆ ಬರುವ ಭಕ್ತರಿಗೆ ಅನ್ನದಾಸೋಹ ನಡೆಸುತ್ತಿದ್ರು. ಅಲ್ಲದೆ ಬಂದ ಸಾಮಗ್ರಿಗಳನ್ನು ಮತ್ತು ಹಣವನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಿಗೂ ಬಳಸುತ್ತಿದ್ರು. ಈ ಹಿಂದಿನಿಂದಲೂ ಭಕ್ತರ ಸಹಕಾರದಿಂದ ಮಠವು ನಡೆಯುತ್ತಿದ್ದು ಪ್ರತಿ ವರ್ಷ ಭಿಕ್ಷಾಟನೆಗೆ ಮನೆ ಮನೆಗೆ ತೆರಳುವುದಾಗಿ ಹೇಳಿದರು. ಶಾಸಕ ಕೆಎಂ ಶಿವಲಿಂಗೇಗೌಡ ಶ್ರೀಗಳ ಭಿಕ್ಷಾಟನೆ ಸಂದರ್ಭದಲ್ಲಿ ಭೇಟಿ ನೀಡಿ ಶ್ರೀಗಳಿಗೆ ಗೌರವಿಸಿ ಮಾತನಾಡಿದ ಅವರು, ವಿಶೇಷ ಒತ್ತಿಗೆ ಇರುವ ಮಠ ಕೋಡಿಮಠ. ಇಲ್ಲಿ ಭವಿಷ್ಯದ ಮೂಲಕ ವಿಶ್ವದ ಆಗು ಹೋಗುಗಳನ್ನ ಹೇಳುತ್ತಿರುವ ಶ್ರೀಗಳು ಜಗತ್ತನ್ನ ಎಚ್ಚರಿಸುವ ಮೂಲಕ ಉತ್ತಮದೆಡೆ ಸಾಗುವಂತೆ ಹೇಳ್ತಿದ್ದಾರೆ. ಮನುಕುಲ ಇದನ್ನರಿತು ಜೀವನ ಸಾಗಿಸಿದರೆ ಒಳಿತು ಎಂದರು. ವರದಿ ಮಂಜುನಾಥ್, ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಸೀಕೆರೆ.